ಅಮೆರಿಕದಲ್ಲಿ ಕಮ್ಮಿಯಾಗಿಲ್ಲ ಮೋದಿಯ ಪ್ರಭಾವ. ಅಮೆರಿಕದ ನೆಲದಲ್ಲಿ ಮೋದಿಯ ರೋಲ್ ಕಾಲ್ ಡೀಲ್. ಇದುವೇ ಸದ್ಯದ ಸ್ಪೆಷಲ್. ನಾನು ಶಂಶೀರ್ ಬುಡೋಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಅಮೆರಿಕ ಜಗತ್ತಿನ ದೊಡ್ಡಣ್ಣ ಎಂದು ಕರೆಸಲ್ಪಡುವಂತಹ ಒಂದು ದೇಶ. ಅಮೆರಿಕದ ಸರ್ಕಾರ ಕೆಲವು ಭಾರತೀಯರ ಕೈಗೆ ಕೋಳ ಹಾಗೂ ಕಾಲಿಗೆ ಬೇಡಿಯನ್ನು ಹಾಕಿ ಮೊನ್ನೆಯಷ್ಟೇ ಮಿಲಿಟರಿ ವಿಮಾನದಲ್ಲಿ ಕಳುಹಿಸಿದ ಮಾತ್ರಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಮಿತ್ರತ್ವವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದುಕೊಂಡಿದ್ದಾರೆ ಅಂತ ನೀವು ಭಾವಿಸಬೇಕಾಗಿಲ್ಲ. ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಮೋದಿಯವರ ಶಕ್ತಿ ಮತ್ತು ಪ್ರಭಾವ ಡೊನಾಲ್ಡ್ ಟ್ರಂಪ್ ಮೇಲೆ ಇನ್ನೂ ಕೆಲಸ ಮಾಡ್ತಾ ಇದೆ. ಅದು ಎಲ್ಲಿಯವರೆಗೆ ಅಂದರೆ ಗೌತಮ್ ಅದಾನಿಯನ್ನು ಹಿಡಿದು ಜೈಲಿಗೆ ತಳ್ಳಬಹುದಾದ ಅಮೆರಿಕದ ಕಾನೂನನ್ನೇ ರದ್ದುಪಡಿಸಬಹುದಾದಂತಹ ಮಟ್ಟಿಗೆ. ಅಂದಹಾಗೆ ನಾನು ಮಾಡ್ತಾ ಇರೋದು ಜೋಕ್ ಅಲ್ವೇ ಅಲ್ಲ. ಇದನ್ನು ಜೋಕ್ ಅಂತ ನೀವು ಭಾವಿಸಬೇಕಾಗಿಲ್ಲ. ಈಗ ಫ್ರಾನ್ಸ್ನಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ರೀಚ್ ಆಗಿದ್ದಾರೆ. ಮೋದಿ ಅಮೆರಿಕಕ್ಕೆ ತಲುಪುವಂತಹ 48 ಗಂಟೆಗಳ ಮೊದಲು ಗೌತಮ್ ಅದಾನಿಯನ್ನು ಅಲ್ಲಿನ ಜೈಲಿನಲ್ಲಿ ಇಡಬಹುದಾಗಿದ್ದ FCPA ಎಂಬ ಕಾನೂನನ್ನೇ ಅಮಾನತಿನಲ್ಲಿ ಇಡ್ತಾರೆ. ವಿದೇಶಗಳಲ್ಲಿ ಭ್ರಷ್ಟಾಚಾರ ಮಾಡುವುದನ್ನು ತಡೆಯುವಂತಹ ಕಾನೂನು. ಈ ಕಾನೂನನ್ನೇ ಟ್ರಂಪ್ ಸಸ್ಪೆಂಡ್ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ವಾರದ ಹಿಂದಷ್ಟೇ 104 ಮಂದಿ ಭಾರತೀಯರ ಕೈಗೆ ಬೇಡಿಯನ್ನು ತೊಡಿಸಿ ಕಾಲಿಗೆ ಸರಪಳಿಯನ್ನು ಕಟ್ಟಿ ಸರಿಯಾಗಿ ಕುಳಿತುಕೊಳ್ಳೋಕ್ಕೆ ಜಾಗ ಇಲ್ಲದಂತಹ ಆ ಮಿಲಿಟರಿ ವಿಮಾನದಲ್ಲಿ ಭಾರತಕ್ಕೆ ರವಾನೆ ಮಾಡಿದ್ದ ಟ್ರಂಪ್ ಭಾರತ ಘೋಷಣೆ ಮಾಡಿದ್ದ ನಂಬರ್ 1 ಭಯೋತ್ಪಾದಕ ಪಣ್ಣು ಇವರನ್ನು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಕರೆದಿದ್ದ ಇದೇ ಟ್ರಂಪ್, ಇದೇ ಭಯೋತ್ಪಾದಕ ಟ್ರಂಪರ ಸಮಾರಂಭದಲ್ಲಿಯೇ ಖಲಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ. ಆದರೂ ಯಾವುದೇ ಕ್ರಮವನ್ನು ಕೈಗೊಳ್ಳದ ಟ್ರಂಪ್ ಮಾತ್ರವಲ್ಲ, ಅಧಿಕಾರ ಸ್ವೀಕಾರದ 15 ದಿನಗಳ ಬಳಿಕ ಆಯೋಜನೆ ಮಾಡಿದ್ದ ಔತಣಕೂಟಕ್ಕೂ ಇದೇ ಭಯೋತ್ಪಾದಕ ಪಣ್ಣು ಎಂಬಾತನನ್ನು ಮತ್ತೆ ಕರೆಸಿ ಭಾರತಕ್ಕೆ ಅಪಮಾನ ಮಾಡಿದ್ರು ಇದೇ ಟ್ರಂಪ್. ಇನ್ನು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕನಿಷ್ಠ ಪಕ್ಷ ಯಾವುದೇ ಗೌರವ ನೀಡದೆ, ಕರೆಯೋಲೆ ನೀಡದೆ ಅಪಮಾನ ಮಾಡಿದ್ದ ಇದೇ ಟ್ರಂಪ್ ಅದು ಹೇಗೆ ಮೋದಿಗಾಗಿ ಏಕ್ದಮ್ ಮನ ಪರಿವರ್ತನೆ ಮಾಡಿಕೊಂಡ್ರು ಎಂದು ನೀವು ಅಚ್ಚರಿಪಡಬಹುದು. ಇಂತಹ ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗಿರುವುದು ನರೇಂದ್ರ ಮೋದಿ ಅವರ ಫೋನ್ ಕರೆ ಮತ್ತು ಅವರ ಅಮೆರಿಕ ಭೇಟಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಗೆ ತಾನು ಅಂದುಕೊಂಡಿದ್ದನ್ನು ಸಾಧಿಸಬೇಕಾಗಿತ್ತು. ತಾನೇನು ಟಾರ್ಗೆಟ್ ಮಾಡಿದ್ದೀನಿ ಅದನ್ನು ರೀಚ್ ಮಾಡಬೇಕಾಗಿತ್ತು. ಅದನ್ನು ಸಾಧಿಸುವ ಉದ್ದೇಶದಿಂದಲೇ ಅವರು ಮೋದಿಯವರನ್ನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕರೆಯಲಿಲ್ಲ. ಭಾರತ ಘೋಷಣೆ ಮಾಡಿದ ಭಯೋತ್ಪಾದಕ ಅಲ್ಲಿ ಕಾಣುವಂತೆ ಮಾಡಿದ್ರು. ಅಲ್ಲಿಂದ ಭಾರತೀಯರನ್ನ ಉಗ್ರಗಾಮಿಯಂತೆ ಭಾರತಕ್ಕೆ ತಂದು ಬಿಸಾಕಿದ್ರು. ಹಾಗಾದರೆ ಇದರ ಹಿಂದಿನ ಉದ್ದೇಶ ಏನು? ಯಾರು ಏನು ಹೇಳ್ತಾರೆ? ಎಲಾನ್ ಮಸ್ಕ್ಗೆ ಭಾರತದ ಮಾರುಕಟ್ಟೆ ಸ್ಥಾಪಿಸಲು ಅವರಿಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು. ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಕಾರು ಉತ್ಪಾದನಾ ಕಂಪನಿಗೆ ನಮ್ಮ ಭಾರತದಲ್ಲಿ ಭಾರಿ ಪ್ರಮಾಣದ ರಿಯಾಯಿತಿ ಬೇಕಿತ್ತು. ಈ ಹಿಂದೆ ಈ ವಿಚಾರದಲ್ಲಿ ನಡೆಸಿದಂತಹ ಹಲವು ಪ್ರಯತ್ನಗಳು, ಮಾತುಕತೆಗಳು ಈ ವಿಷಯದಲ್ಲಿ ವಿಫಲವಾಗಿದ್ದವು, ಅಂದರೆ ಫೇಲ್ಯೂರ್ ಆಗಿದ್ದವು. ಯಾಕಂದರೆ ಮೋದಿಯವರ ಆಡಳಿತ ಅದಕ್ಕೆ ಅವಕಾಶವನ್ನು ನೀಡಿರಲಿಲ್ಲ. ಇನ್ನು ಟ್ರಂಪ್ ಅವರು ಅಮೆರಿಕದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಎಲಾನ್ ಮಸ್ಕ್ ತನಗೆ ಬೇಕಾದನ್ನು ಸಾಧಿಸಿಕೊಳ್ಳತೊಡಗಿದ್ದಾರೆ. ಅದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದರ ಮೂಲಕ. ಅರೆ, ಇಷ್ಟು ಮಾತ್ರವಲ್ಲ, ನಮ್ಮ ಭಾರತ ಅಮೆರಿಕದ ಹಳೆಯ ವಿಮಾನಗಳನ್ನು ಖರೀದಿ ಮಾಡಬೇಕಾಗಿದೆ. ಗುಜರಿ ಶಸ್ತ್ರಾಸ್ತ್ರಗಳ ಖರೀದಿಯ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಾಗಿದೆ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕಾಗಿಯೇ ಗೌತಮ್ ಅದಾನಿಯನ್ನು ಎದುರಿಗೆ ಇಡಲಾಗಿದೆ. ಇನ್ನು 6 ತಿಂಗಳ ಮಟ್ಟಿಗೆ ಅದಾನಿಯನ್ನು ಜೈಲಿಗೆ ತಳ್ಳುವಂತಹ ಕಾನೂನನ್ನು ಟ್ರಂಪ್ ಅವರು ಸಸ್ಪೆಂಡ್ ಮಾಡಿದ್ದಾರೆ.
ಒಂದು ವೇಳೆ ಈ ಡೀಲ್ ಸಕ್ಸಸ್ ಆದರೆ ಕಾನೂನಿನ ಸಸ್ಪೆಂಡ್ ಅವಧಿ ಇನ್ನಷ್ಟು ಸಮಯ ಕಂಟಿನ್ಯೂ ಆಗಬಹುದು. ಈ ವಿಷಯ ಸೈಡ್ಗೆ ಇರಲಿ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವುದೇ ಕರೆಯೋಲೆ ಇಲ್ಲದೆಯೂ ಒಂದು ದೇಶಕ್ಕೆ ಹೋಗ್ತಾ ಇರೋದು ಇದೇ ಮೊದಲಿಗೆ ಇರಬೇಕು. ಖುದ್ದು ಮೋದಿಯೇ ಕರೆ ಮಾಡಿ ನಾನು ನಿಮ್ಮಲ್ಲಿಗೆ ಬರ್ತಾ ಇದ್ದೀನಿ ಅಂತ ಟ್ರಂಪ್ ಇವರಲ್ಲಿ ಮನವಿ ಮಾಡಿಕೊಂಡದ್ದು ಗುಟ್ಟಿನ ವಿಷಯ ಏನಲ್ಲ. ಯಾಕಂದರೆ ಅಮೆರಿಕದಲ್ಲಿ ಭಾರತೀಯ ನುಸುಳುಕೋರರನ್ನು ಗುರುತಿಸುವಂತಹ ಅವಧಿಯಲ್ಲಿಯೇ ಮೋದಿಯವರು ಖುದ್ದು ಕರೆ ಮಾಡಿ ನಾನು ಅಮೆರಿಕಕ್ಕೆ ಬರ್ತಾ ಇದ್ದೀನಿ ಅಂತ ಭಿನ್ನಹಿಸಿಕೊಂಡಿದ್ರು. ಇಂತಹ ಪ್ರಧಾನಿಯವರು ಭಾರತೀಯರನ್ನ ಕೋಳ ತೊಡಿಸಿ ಸರಪಳಿ ಕಟ್ಟಿ ಅಟ್ಟುವಂತಹ ವಿಷಯದಲ್ಲಿ ಒಂದೇ ಒಂದು ಮಾತನ್ನು ಆಡಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟನ್ನು ಮೀಡಿಯಾದ ಎದುರು ಆಡಿಲ್ಲ. ಆ ಬಳಿಕ ಅಮೆರಿಕದ ಆಡಳಿತದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅದಾನಿಯ ಡೀಲನ್ನು ಉಳಿಸಬೇಕಾಗಿತ್ತು. ಈ ಅಭಿಪ್ರಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಮೋದಿ ಅವರ ಆದ್ಯತೆ ಅಥವಾ ಪ್ರಧಾನಿಯವರ ಆದ್ಯತೆ ಭಾರತೀಯರ ಹಿತರಕ್ಷಣೆ ಅಲ್ವಾ? ಅವರಿಗೆ ಇರುವುದು ತಮ್ಮ ವ್ಯಾಪಾರಿ ಮಿತ್ರರ ಕಾಳಜಿ ಮಾತ್ರವೇ? ಇಂತಹ ಮಾತು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಹಾಗಾದರೆ ಜಗತ್ತಿನ ಎದುರು ಬೆತ್ತಲು ಆಗ್ತಾ ಇರುವವರು ಯಾರು? ನೀವೇ ಹೇಳಿ. ಇದುವೇ ಸದ್ಯದ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.